ಎಲ್ರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಬೇಗ ಏನು ಎದ್ದೇಳಲಿಲ್ಲ, ಲೇಟಾಗಿ ಎದ್ದಿದ್ದು. ಸೈಕಲ್ ತುಳ್ಕೊಂಡು ಡೈರೆಕ್ಟ್ ಕೆಲ್ಸದ ಹತ್ರ ಬಂದೆ. ಕೆಲ್ಸದ ಹತ್ರ ಬಂದರೆ ಇವತ್ತು ಬೇಗನೆ ಶಟ್ರ್ ಓಪನ್ ಮಾಡಿಬಿಟ್ಟಿದ್ರು. ಅದಾದಮೇಲೆ ಇವನು ಬೇರೆ ಬಂದಿಲ್ಲ, ನಮ್ಮ ಪಾರ್ಟ್ನರು. ಆಮೇಲೆ ನೆಕ್ಸ್ಟು ಅವ್ನು ಬಂದ, ಬಟ್ 1 hour ಲೇಟಾಗಿ ಬಂದ. ಅದಾದಮೇಲೆ ಇವತ್ತು ಕೆಲಸ ಮೇಲ್ಗಡೆ ಹೆವಿ ಶಿಫ್ಟಿಂಗ್ ಇತ್ತು, ಮೇಲ್ಗಡೆ ಕೆಳಗಡೆ ಎಲ್ಲ. ಅದೆಲ್ಲ ಮುಗಿಸಾದ್ಮೇಲೆ ನಾರ್ಮಲ್ ಊಟ ಮಾಡೋಕ್ಕೆ ಬಂದೆ. ಊಟ ಮುಗಿಸ್ಕೊಂಡು ಡೈರೆಕ್ಟು ಬಂದು ಒಂದು ಸ್ವಲ್ಪ ಎಡಿಟಿಂಗ್ ಕ್ಲಿಪ್ಸ್ ಎಲ್ಲ ಹಾಕೋತಾ ಇದ್ದೆ. ಅದಾದಮೇಲೆ ಕಸ್ಟಮರ್ ಯಾರು ಜಾಸ್ತಿ ಬಂದಿಲ್ಲ ಅಂತೇಳಿ ನಾರ್ಮಲ್ ಸಾಂಗ್ಸ್ ಚೇಂಜ್ ಮಾಡ್ಕೊಂಡು ಸಾಂಗ್ ಹಾಕೋ ಕೂತಿದ್ದೆವು. ಅದಾದಮೇಲೆ ಮತ್ತೆ ಬಂದರು ನೋಡಿ 8 ಗಂಟೆ ಮೇಲೆ. 8 ಗಂಟೆ ಮೇಲೆ ಬಂದವರು 9:45 ಗಂಟೆ ಸ್ಟೋರಲ್ಲೇ ಇದ್ದರು. ಆಮೇಲೆ ಒಂದು ಸೈಡ್ ಸ್ಟೋರ್ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಮನೆ ಕಡೆಗೆ ಹೊಂಟೆ. ಮನೆಗೆ ಬಂದು ನೋಡಿದ್ರೆ ನಮ್ಮಪ್ಪ ಇಲ್ಲ, ಅಲ್ಲೇ ಡೋರ್ ಲಾಕ್ ಮಾಡ್ಕೊಂಡು ಊರ ಕಡೆಗೆ ಹೊಂಟಿದ್ರು. ಏನಾದರೂ ಮಾಡಿರ್ತಾರೆ ಅನ್ಕೊಬಂದೆ, ಏನೂ ಮಾಡಿರಲಿಲ್ಲ. ಅದಕ್ಕೆ ನಾನೇ ನೈಟು ಅಡುಗೆ ಮಾಡ್ಕೊಂಡು ತಿಂತಾಯಿದ್ದೀನಿ. ಬಟ್ ಏನು ಮಾಡಿದೆ ಅಂತ ನನಗೂ ಗೊತ್ತಿಲ್ಲ, ಏನೋ ಒಂದು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿದ್ರೆ ತಿಂತ ಸ್ವಲ್ಪ ಕಣ್ಣೀರು ಹೋಗ್ಬಿಡ್ತು. ಅದಾದಮೇಲೆ ಏನು ಮಾಡೋದು, ಕಣ್ಣೀರು ಒರೆಸ್ಕೊಂಡು ನೆಕ್ಸ್ಟು ಫ್ರಿಜ್ಜಲ್ಲಿ ಇಕ್ಕಿದ್ದು ಲಿಮ್ಕನ್ನ ಕುಡ್ಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಶುಭರಾತ್ರಿ.